ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಬಂದ್ಬಿಟ್ಟು ಇನ್ಸ್ಟಂಟ್ ಪೋಹಾ ದೋಸೆ, ಅವಲಕ್ಕಿ ದೋಸೆ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ತುಂಬಾ ರುಚಿಯಾಗಿರುವಂಥ ಈರುಳ್ಳಿ ಚಟ್ನಿ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಈಗ ನೋಡ್ರಿ, ನಾ ದೋಸೆಯನ್ನು ಎಷ್ಟು ಮುಷ್ಟಿ ಮಾಡ್ಕೊಂಡಿದ್ದೀನಿ, ಗಟ್ಟಿಗೆ ಒತ್ತಿಡಿದೀನಿ. ಒಂದೇ ಒಂದು ತುತ್ತಾಗುತ್ತೆ ಬಂಧುಗಳು, ಅಷ್ಟು ದೊಡ್ಡ ದೋಸೆ ಒಂದು ತುತ್ತಾಗುತ್ತೆ. ನೋಡ್ರಿ, ನಾವು ಓಪನ್ ಮಾಡಿದ್ರೆ ಕೂಡ ಎಲ್ಲಿ ಬ್ರೇಕ್ ಆಗಿಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬೆಣ್ಣೆ ಥರ ಇರುತ್ತೆ ಬಂಧುಗಳೇ, ತುಂಬಾ ಮೃದುವಾಗಿರುತ್ತೆ. ಬನ್ನಿ ಈ ದೋಸೆಯನ್ನು ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೀಡಿಯಂ ಗಾತ್ರದ ಅವಲಕ್ಕಿಯನ್ನು ಕ್ಲೀನ್ ಮಾಡಿಕೊಂಡು ಒಂದು ಚಿಕ್ಕ ಕಪ್ಪಿನಿಂದ 1 ಕಪ್ ಅವಲಕ್ಕಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀರು ಹಾಕಿ 2 ಸಾರಿ ಇದನ್ನು ತೊಳ್ಕೊಂಡು ಬರಬೇಕು. ಈಗ ನಾನು ಕೂಡ 2 ಸಾರಿ ತೊಳ್ಕೊಂಡು ಬಂದ ಆಯಿತು. ಇಲ್ಲಿ ನೋಡ್ರಿ, ಇದರಲ್ಲಿ ಇವಾಗ ನಾವು ಎಷ್ಟು ಅವಲಕ್ಕಿ ತಗೊಂಡಿದ್ದೀವಿ ಅಷ್ಟು ಫ್ರೆಶ್ ಮೊಸರನ್ನು ಹಾಕಿ 1/4 ಕಪ್ಪಿನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿದನ್ನ ಒಂದು 5 ನಿಮಿಷ ರೆಸ್ಟಿಗೆ ಬಿಡೋಣ. ನಿಮಗೆ ಟೈಮ್ ಇತ್ತು ಅಂದ್ರೆ 10 ನಿಮಿಷ ಬಿಡ್ರಿ, ಒಂದು ಅರ್ಧ ತಾಸು ಬಿಡ್ರಿ, ಏನು ತೊಂದರೆ ಇಲ್ಲ. ಟೈಮ್ ಇಲ್ಲ ಅಂದರೆ 5 ನಿಮಿಷ ನೆನೆಸಿಟ್ರೆ ಸಾಕು, ಸಾಫ್ಟಾಗಿ ಅವಲಕ್ಕಿ ನೆನೆಯುತ್ತೆ. ಮತ್ತು ಅದು ಮುಚ್ಚಿಟ್ಟ ನಂತರ 1 ಕಪ್ ರವಾರಿ, ಸಣ್ಣ ಕಪ್ಪಿನಿಂದ 1 ಕಪ್ ಅವಲಕ್ಕಿ, ದೊಡ್ಡ ಕಪ್ಪಿನಿಂದ ಉಪ್ಪಿಟ್ಟು ರವೆ ಅಂತಾರೆ ಇದಕ್ಕೆ. ಅದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕ್ಕೊಂಡು 1 ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕೂಡ ಮುಚ್ಚಿಡ್ತೀವಿ. ಈಗ ನೋಡ್ರಿ, ನಾವು ಹಾಕೊಂಡಿರುವಂಥ ಒಂದೇ 1 ಕಪ್ ನೀರು ಪರ್ಫೆಕ್ಟ್ ಆಗುತ್ತೆ. ಇದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡ್ರಿ. ನಾನು ಕರೆಕ್ಟ್ ಆಗಿರುವಂಥ ಟಿಕ್ಸ್ ಮೆಜರ್ಮೆಂಟ್ ಸಮೇತ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೇಮ್ ನೀವು ಫಾಲೋ ಮಾಡಿದರೆ ಪರ್ಫೆಕ್ಟ್ ಆಗಿರುವಂಥ ದೋಸೆಯನ್ನು ರೆಡಿ ಮಾಡ್ಕೋತೀರಾ. ಈ 5 ನಿಮಿಷ ಟೈಮ್ದಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈ ಚಟ್ನಿ ರೆಡಿ ಮಾಡಲಿಕ್ಕೆ ಬೇಬಿ ಆನಿಯನ್ 8, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಲ್ಲ, ರುಚಿಗನುಸಾರ ಉಪ್ಪು, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದು ಈರುಳ್ಳಿಯನ್ನೆಲ್ಲ ನೀಟಾಗಿ ಉದ್ದಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಒಂದೇ 1 ಸ್ಪೂನ್ ಎಣ್ಣೆಯಲ್ಲಿ ನಾವು ಚಟ್ನಿಯನ್ನು ರೆಡಿ ಮಾಡ್ತಾ ಇದ್ದೀವಿ. 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಸಿ ಆದ ನಂತರ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಅದು ಚಟಪಟ ಅಂದಮೇಲೆ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕ್ರಿಸ್ಪಿ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ತೆಗಿತಾ ಇದ್ದೀನಿ. ಯಾಕಂತಂದರೆ ನಾವು ಮಾಡ್ತಿರೋದು ಒಂದೇ 1 ಸ್ಪೂನ್ ಎಣ್ಣೆಯಲ್ಲಿ ನಾವು ಚಟ್ನಿಯನ್ನು ಪ್ರಿಪೇರ್ ಮಾಡ್ತಿರೋದ್ರಿಂದ ಮೊದಲನೇ ನಾನು ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡೆ. ಈ ಒಗ್ಗರಣೆ ರೆಡಿ ಮಾಡಲಿಕ್ಕೆ 4-5 ಸೌಟು ಎಣ್ಣೆ ಹಾಕ್ತಾರಲ್ಲ ಬಂಧುಗಳೇ, ಇದಕ್ಕೆ ಯಾವುದೂ ಹಾಕ್ತಾ ಇಲ್ಲ ನಾನು. 1 ಸ್ಪೂನ್ ಎಣ್ಣೆಯಲ್ಲಿ ಚಟ್ನಿಯನ್ನು ನಾವು ರೆಡಿ ಮಾಡಿಬಿಡ್ತೀವಿ. ಹಾಗಾಗಿ ನಾನು ಮೊದಲಿಗೆ ಒಗ್ಗರಣೆಯನ್ನು ಮಾಡಿಟ್ಕೊಂಡೆ. ಈಗ ಈ ಬ್ಯಾಡಗೆ ಮೆಣಸಿನ್ಕಾಯಿ, ಕಡ್ಡಿ ಮೆಣಸಿನ್ಕಾಯಿ ಅಂತಾರಲ್ವ, ಇದು ತುಂಬಾ ಉದ್ದಿದೆ, ಫ್ರೈ ಮಾಡಬೇಕಾದ್ರೆ ಟೈಮ್ ತೊಗೊಳುತ್ತೆ ಅಂದ್ಕೊಂಡು 1ರಲ್ಲಿ 3-4 ಭಾಗ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅಂದರೆ ಬೇಗನೆ ಫ್ರೈ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈ ಫ್ರೈ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ತಕ್ಕೊಂಡೆ. ಈಗ ನೋಡ್ರಿ, ನಾನು 1 ಹನಿಯನ್ನು ಎಣ್ಣೆ ಹಾಕ್ತಾ ಇಲ್ಲ. ಅದೇ ಪಾತ್ರೆಯಲ್ಲಿ ನಾವು ಈರುಳ್ಳಿ 8 ತಗೊಂಡಿದ್ದೀವಲ್ವ ಬೇಬಿ ಆನಿಯನ್, ಅದನ್ನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಇದರಲ್ಲಿ ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಈರುಳ್ಳಿ ಹಸಿ ವಾಸನೆಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಫ್ಲೇಮನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಂತರ ನೋಡ್ರಿ, ಇಲ್ಲೇ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ನೋಡ್ರಿ, ನಾ ಎಣ್ಣೆ ಎಷ್ಟು ಹಾಕಿಲ್ಲ ಬಂದಗಳೇ. ಮೊದಲು ಹಾಕಿರೋ 1 ಸ್ಪೂನ್ ಎಣ್ಣೆಯಲ್ಲಿ ನಮ್ಮ ಒಗ್ಗರಣೆ ಆಯಿತು, ನಮ್ಮ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋದಾಯಿತು. ಇವಾಗ ಈರುಳ್ಳಿ ಕೂಡ ಅದರಲ್ಲೇ ಫ್ರೈ ಆಗ್ತಾ ಇದೆ. ಫ್ಲೇಮನ್ನು ಹೈ ಇಡ್ಲಿಕ್ಕೆ ಹೋಗಬೇಡಿ, ಲೋ ಫ್ಲೇಮ್ನಲ್ಲೇ ಒಂದು 2-3 ನಿಮಿಷ ತಗೊಳುತ್ತೆ ನಮಗೆ ಈರುಳ್ಳಿ ಫ್ರೈ ಆಗಲಿಕ್ಕೆ. ಸ್ವಲ್ಪ ಕಲರ್ ಚೇಂಜ್ ಆಯಿತು, ನಮ್ಮ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಅಂದಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗೆ ಮಾಡ್ಲಿಕ್ಕೆ ಬಿಟ್ಕೊಳ್ಳೋಣ. 1-2 ಮೆಣಸಿನ್ಕಾಯಿನ ನಾನು ಪಕ್ಕಕ್ಕೆ ತೆಗೆದು ಇಟ್ಕೊತಾ ಇದ್ದೀನಿ. ಈಗ ಮಿಕ್ಕಿದೆಲ್ಲ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನಾವು ತೊಗೊಂಡಿರುವಂಥ ಎಲ್ಲ ಸಾಮಗ್ರಿ, ಹುಣಸೆಹಣ್ಣು, ಬೆಲ್ಲ, ಉಪ್ಪು, ಮಿಕ್ಕಿದ ಐಟಮ್ ಏನಿತ್ತಲ್ವ ನಾವು ತೊಗೊಂಡಿರೋದು ಎಲ್ಲ ಸಾಮಗ್ರಿನೂ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದೆ. ನೋಡ್ರಿ, ಇಷ್ಟು ನಾವು ತರಿಯಾಗಿ ಪೌಡ್ರ್ ಯಾಕೆ ಮಾಡ್ಕೊಂಡು ಬಂದಿದ್ವಿ ಅಂದರೆ ಇದರಲ್ಲಿ ಮತ್ತೆ ಈರುಳ್ಳಿ ಹಾಕ್ತೀವಲ್ವ, ಅದು ನೈಸ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಈರುಳ್ಳಿ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಈಗ ನೋಡ್ರಿ, ನಮ್ಮ ಈರುಳ್ಳಿ ಕೂಡ ನೋಡ್ರಿ ತುಂಬಾ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿಕೊಂಡ್ರೆ ಸಾಕು ನಮಗೆ. ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ. ನೋಡ್ರಿ, ಪರ್ಫೆಕ್ಟ್ ಆಗಿರುವಂಥ ನಮ್ಮ ಈರುಳ್ಳಿ ಚಟ್ನಿ ರೆಡಿ ಆಯಿತು.
ಇದಕ್ಕೆ ಬೇರೆ ಸಾಮಗ್ರಿ ಏನು ಹಾಕಿಲ್ಲ. ಈರುಳ್ಳಿ ಒಂದರಿಂದನೇ ನಾವು ಚಟ್ನಿಯನ್ನು ರೆಡಿ ಮಾಡ್ಕೊಂಡಿದ್ವಿ. ಸಖತ್ತಾಗಿರುತ್ತೆ ಬಂಧುಗಳೇ. ಹುಳಿ ಹುಳಿ, ಸಿಹಿ, ಖಾರ ಖಾರ, ಸಖತ್ ಕಾಂಬಿನೇಷನು ಈ ದೋಸೆಗೆ ನಮಗೆ ಸೂಪರ್ ಆಗಿದೆ ಬಂಧುಗಳೇ. ಅವಲಕ್ಕಿ ದೋಸೆ, ಸ್ಪೈಸಿ ನಮ್ಮ ಈರುಳ್ಳಿ ಚಟ್ನಿ ರೆಡಿ ಆಯಿತು. ಅದಕ್ಕೆ ನೋಡ್ರಿ ಒಗ್ಗರಣೆನ ಸಪ್ರೇಟಾಗಿ ನಾವು ಮಾಡ್ತಾ ಇಲ್ಲ. ಮೊದಲೇ ಒಗ್ಗರಣೆಯನ್ನು ಮಾಡಿ ನಾನು ಕಪ್ಪಿನಲ್ಲಿ ಇಟ್ಕೊಂಡಿದ್ನಲ್ವ, ಅದೇ ಒಗ್ಗರಣೆಯನ್ನು ಮಿಕ್ಸ್ ಮಾಡಿದ್ದೀನಿ. ಜಾಸ್ತಿ ಎಣ್ಣೆ ಇಲ್ಲದೇ ಒಂದೇ ಒಂದು ಸ್ಪೂನ್ ಎಣ್ಣೆಯಲ್ಲಿ ನೀವು ಕೂಡ ಈ ರೀತಿಯಾಗಿ ಚಟ್ನಿ ಮಾಡಿ ನೋಡ್ಕೊಡ್ರಿ, ಸಖತ್ತಾಗಿರುತ್ತೆ. ಚಟ್ನಿ ರೆಡಿ ಮಾಡುವಷ್ಟರಲ್ಲಿ ನಮ್ಮ ಅವಲಕ್ಕಿ ಕೂಡ ಪರ್ಫೆಕ್ಟಾಗಿ ನೆಂದಿದೆ. ನಾವು ತೊಗೊಂಡಿರುವಂಥ ಚಿಕ್ಕ ಕಪ್ ಅವಲಕ್ಕಿ ಅರಳಿಕೊಂಡು ದಪ್ಪಾಗಿ 4 ಪಟ್ಟಾಗುತ್ತೆ. ಈಗ ಆ ಅವಲಕ್ಕಿ ನೆಂದಿರುವಂಥ ಅವಲಕ್ಕಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ಬಂಧುಗಳೇ, ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ. ಈಗ ನೋಡ್ರಿ, ನಾವು ರವಾ ಕೂಡ ಪರ್ಫೆಕ್ಟಾಗಿ ನೆಂದಿದೆ. ಅದು ಕೂಡ ಕ್ವಾಂಟಿಟಿಯಲ್ಲಿ ತುಂಬಾ ಆಗುತ್ತೆ. ನಾವು ತೊಗೊಂಡಿರುವಂಥ ಒಂದು ದೊಡ್ಡ ಕಪ್ಪಿನಿಂದ 1 ಕಪ್ ತೊಗೊಂಡಿದ್ವಿ. ಇವಾಗ ನೋಡ್ರಿ ಆ ರವಾ ಕೂಡ ಎಷ್ಟೊಂದಾಗಿದೆ ಅಂತ. ನೆಂದು ಕೂಡ 2 ಕ್ವಾಂಟಿಟಿ ತುಂಬಾ ಜಾಸ್ತಿ ಆಗುತ್ತೆ. ಈಗ ಎರಡನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ರುಚಿಗೆ ಅನುಸಾರ 1.5 ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 2 ಚಿಟಿಕೆಯಷ್ಟು ಸೋಡಾ ಹಾಕೋತಾ ಇದ್ದೀನಿ. ಸೋಡಾ ನಿಮಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಏನೋ ಬೇಕಂದ್ರೆ ನೀವು ಹಾಕೋಬಹುದು. ಇನ್ಸ್ಟಂಟಾಗಿ ಮಾಡ್ಕೊಡ್ತಿಲ್ಲ ನಾವು ಸೋಡಾ ಹಾಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಪೂರ್ತಿಯಾಗಿ ಸ್ಕಿಪ್ ಮಾಡ್ಕೊಳ್ಳಿ. ಈಗ ನೋಡ್ರಿ, ನಮ್ಮ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು 2 ಸಾರಿ ಇದನ್ನ ಗ್ರ್ಯಾಂಡ್ ಮಾಡ್ಕೊಂಡು ಬಂದೆ. ಒಂದೇ ಸಾರಿ ಹಾಕಲಿಕ್ಕೆ ಕಷ್ಟ ಆಯಿತು, ಹಾಗಾಗಿ 2 ಸಾರಿ ಮಾಡಿಕೊಂಡೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ. ಇವಾಗ ನೋಡ್ರಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಪರ್ಫೆಕ್ಟ್ ಆಗಿರುವಂಥ ದೋಸೆ ಬ್ಯಾಟರ್ ರೆಡಿ ಆಯಿತು. ಹೀಗಿರಬೇಕು ನಮ್ಮ ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್. ಈ ಥರ ಇರಬೇಕು ಬಂಧುಗಳೇ. ನೋಡ್ತಾ ಇದ್ದೀರಲ್ವಾ, ನಾವು ಇನ್ಸ್ಟಂಟಾಗಿ ಮಾಡ್ತಾ ಇದ್ದರೂ ಕೂಡ ಪರ್ಫೆಕ್ಟ್ ಆಗಿರುವಂಥ ದೋಸೆ ರೆಡಿ ಆಗುತ್ತೆ. ಗ್ಯಾಸ್ ಹಚ್ಚಿಬಿಟ್ಟು ಹಂಚನ್ನು ಇಟ್ಕೋತಾ ಇದ್ದೀನಿ. ಅದಕ್ಕೆ ಹಂಚಿಗೆ ಎಣ್ಣೆಯನ್ನು ಹಚ್ಚಲಿಕ್ಕೆ ಈರುಳ್ಳಿಯನ್ನು ರೆಡಿ ಮಾಡಿಕೊಂಡೆ. ಸಿಪ್ಪೆಯನ್ನು ತೆಗೆದು ಒಂದು ತುಂಬಿನ ಭಾಗನ ಸ್ವಲ್ಪ ಕಟ್ ಮಾಡಿಕೊಂಡು ಅದಕ್ಕೊಂದು ಡಬ್ಬಣವನ್ನು ಚುಚ್ಕೊಂಡು ಟೈಟಾಗಿ ಚುಚ್ಕೊಂಡಿದ್ದೀನಿ. ಇವಾಗ ಲೈಟಾಗಿ ಸ್ವಲ್ಪ ಎಣ್ಣೆಯನ್ನು ಅದ್ದುಕೊಂಡು, ಜಾಸ್ತಿ ಎಣ್ಣೆ ಬೇಡ ಬಂದರೆ ಸ್ವಲ್ಪ ಲೈಟಾಗಿ ಅದ್ದುಕೊಳ್ಳಿ ಸಾಕು. ಈಗ ನಾವು ಈರುಳ್ಳಿಯಿಂದ ಎಣ್ಣೆ ಅಪ್ಲೈ ಮಾಡೋದ್ರಿಂದ ನಮ್ಮ ದೋಸೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಬಂದಾಗ. ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈ ತಿಂದವ್ರು ಹೇಳ್ತಾರೆ ಸೂಪರ್ ಆಗಿದೆ, ಸಖತ್ತಾಗಿದೆ ಅಂತ. ಈಗ ನೋಡ್ರಿ, ಸ್ವಲ್ಪ ಅದ್ರ ಮೇಲೆ ನೀರನ್ನು ಚೆಲ್ಲಿ ಹಂಚನ್ನು ಟಿಶ್ಯೂ ಪೇಪರ್ನಿಂದ ಒರೆಸಿಬಿಟ್ರೆ ಆಯಿತು ಬಂಧುಗಳೇ. ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಬಟ್ಟೆಯಿಂದ ಕೂಡ ಒರೆಸ್ಕೋಬಹುದು, ಏನು ತೊಂದರೆ ಇಲ್ಲ. ಸಖತ್ತಾಗಿರುತ್ತೆ ಬಂಧುಗಳೇ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡ್ರಿ, ನಾವು ರೆಡಿ ಮಾಡ್ಕೊಂಡಿರುವಂಥ ಬ್ಯಾಟರನ್ನು ಒಂದು ಸೌಟನ್ನು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬಹುದು, ಮೀಡಿಯಮ್ ಬೇಕಂದರೆ ಮೀಡಿಯಮ್ ಮಾಡ್ಕೋಬಹುದು, ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬಹುದು. 3 ರೀತಿಯ ದೋಸೆಯನ್ನು ನಾನಿಲ್ಲಿ ರೆಡಿ ಮಾಡಿ ತೋರಿಸ್ತೀನಿ ಬಂಧುಗಳೇ. ನಿಮ್ಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ಕೊಳ್ಳಿ. ಈಗ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಾಗ ಅದರ ಮೇಲೆ ಒಂದು ಅರ್ಧ ಸ್ಪೂನ್ ತುಪ್ಪವನ್ನು ಹಾಕಿ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು, ರುಚಿ ಕೂಡ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಬೇಕು ಅಂದರೆ ನಾವು ಆನಿಯನ್ ಚಟ್ನಿ ರೆಡಿ ಮಾಡಿದಿಲ್ವ, ಅದನ್ನು ಅಪ್ಲೈ ಮಾಡಿ ಹಾಗೆ ಕೂಡ ತಿನ್ಬೋದು. ಇವಾಗ ನಾನೇನು ಅಪ್ಲೈ ಮಾಡಿಲ್ಲ. ಈಗ ನೋಡ್ರಿ, ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ. ಇದಕ್ಕೆ 2 ಸೌಟನ್ನು ಹಾಕ್ಕೊಂಡೆ. ಸ್ವಲ್ಪ ಲೈಟಾಗಿ ಹೀಗೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡೆ. ಈಗ ನೋಡ್ರಿ ಎಷ್ಟು ಹೋಲ್ಸ್ ಬಿದ್ದಿದೆ ಅಂತ ನಮ್ಮದು. ಇವಾಗ ನೋಡ್ರಿ, ಸೂಪರ್ ಆಗಿರುವಂಥ ಕಲರ್ ಕೂಡ ಇರುತ್ತೆ ನಮಗೆ. ಇದಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ ಏನೂ ಹಾಕಿಲ್ಲ, ಹಾಗೇನೆ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಕೂಡ ಫ್ರೈ ಮಾಡ್ಕೋಬಹುದು. ನಾನು ಒಂದೇ ಸೈಡ್ ಫ್ರೈ ಮಾಡ್ಕೋತಾ ಇದ್ದೀನಿ, ನೀವು ಬೇಕಂದ್ರೆ 2 ಸೈಡ್ ಕೂಡ ಫ್ರೈ ಮಾಡ್ಕೋಬಹುದು. ನೋಡ್ರಿ ಯಾವ ಥರ ಕಲರ್ ಆಗಿದೆ. ಸೂಪರ್ ಆಗಿದೆ ಅಲ್ವಾ ಕಲರು. ಇದಕ್ಕೆ ಉದ್ದಿನಬೇಳೆ ಹಾಕಿಲ್ಲ, ಅಕ್ಕಿ ಹಾಕಿಲ್ಲ, ಏನೂ ಹಾಕಿಲ್ಲ, ಆದರೂ ಕೂಡ ನಮ್ಮ ಪರ್ಫೆಕ್ಟ್ ಆಗಿರುವಂಥ ದೋಸೆ ರೆಡಿ ಆಗ್ತಾ ಇದೆ. ಇದಕ್ಕೆ ನೋಡ್ರಿ 2 ಸ್ಪೂನ್ ಬ್ಯಾಟರನ್ನು ಹಾಕ್ಕೊಂಡೆ. 3ನೇ ದೋಸೆ ಇದು. ಈಗ ಎಷ್ಟು ಸ್ಪ್ರೆಡ್ ಮಾಡಿಲ್ಲ, ತನ್ನಿಂದ ತಾನೇ ಎಷ್ಟು ಸ್ಪ್ರೆಡ್ ಆಗುತ್ತೆ ಅಷ್ಟೇ ಸ್ಪ್ರೆಡ್ ಮಾಡಿಕೊಂಡು. ಎಷ್ಟು ಸೂಪರ್ ಆಗಿರುವಂಥ ಹೋಲ್ಸ್ ಬಿದ್ದಿದೆ ಅಲ್ವಾ. ನೋಡ್ರಿ, ಬನ್ ಥರ ಇರುತ್ತೆ ಬಂಧುಗಳೇ. ನಮ್ಮ ದೋಸೆ ಬೆಣ್ಣೆ ಥರ ಇರುತ್ತೆ. ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಬಂಧುಗಳೇ. ಇವಾಗ ನೋಡ್ರಿ, ಒಂದು ದೋಸೆಯನ್ನು ನಾನು ನಿಮಗೆ ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡ್ರಿ, ಉಂಡಿ ಮಾಡಿದರೆ ಉಂಡಿ ಆಗುತ್ತೆ, ಓಪನ್ ಮಾಡಿದ್ರೆ ಅಗಲ ಆಗುತ್ತೆ. ಒಂದೇ ಒಂದು ತುತ್ತಿನಷ್ಟು ಆಗುತ್ತೆ. ನಾವು ಮುಷ್ಟಿ ಮಾಡಿಕೊಂಡ್ರೆ ಎಲ್ಲೂ ಬ್ರೇಕ್ ಆಗಿಲ್ಲ, ಎಲ್ಲೂ ಹರಿದಿಲ್ಲ ಬಂಧುಗಳೇ. ಓಪನ್ ಮಾಡಿ ತೋರಿಸ್ತಿದ್ದೆ ನೋಡಿ. ಪರ್ಫೆಕ್ಟ್ ಆಗಿರುವಂಥ ದೋಸೆ ರೆಡಿ ಆಯಿತು. ನಾ ಹೇಳಿರುವಂಥ ಮೆಜರ್ಮೆಂಟ್, ಟಿಪ್ಸು, ಟ್ರಿಕ್ಸಿನ ಜೊತೆಗೆ ನೀವು ಫಾಲೋ ಮಾಡಿ ಬಂಧುಗಳೇ ಪರ್ಫೆಕ್ಟ್ ಆಗಿರುವಂಥ ದೋಸೆ ರೆಡಿ ಮಾಡ್ತೀರಾ. ನಾವು ತೊಗೊಂಡಿರುವಂಥ ಈ ಕ್ವಾಂಟಿಟಿಯಲ್ಲಿ 7 ದೊಡ್ಡ ದೋಸೆ ಆಗುತ್ತೆ. ನೀವು ಏನಾದರೂ ಸ್ವಲ್ಪ ಚಿಕ್ಕ ದೋಸೆ ಮಾಡಿದರೆ 10 ರಿಂದ 12 ಆಗುತ್ತೆ ಬಂಧುಗಳೇ. ಇವಾಗ ನೋಡ್ರಿ, ಪರ್ಫೆಕ್ಟ್ ಆಗಿರುವಂಥ ಕಲರ್ಫುಲ್ ಇರುವಂಥ ದೋಸೆ, ಸೂಪರ್ ರುಚಿಯಾಗಿರುವಂಥ ದೋಸೆ
ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಕಾಯ್ತಾ ಇದೆ ಬಂಧುಗಳೇ ತಿನ್ನಲಿಕ್ಕೆ. ಈಗ ನೋಡ್ರಿ ಎಷ್ಟು ಹೋಲ್ಸಿದೆ ಅಂತ ಕಾಣ್ತಾ ಇದ್ವಲ್ಲ, ನಮ್ಮ ದೋಸೆ ತುಂಬಾ ಹೋಲ್ಸಿದೆ. ಇದು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಫ್ಲಫಿ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂತ. ಇದು ಸಖತ್ ಕಾಂಬಿನೇಷನ್. ಈರುಳ್ಳಿ ಚಟ್ನಿ ಜೊತೆಗೆ ತಿಂತಾ ಇದ್ರೆ ಆಹಾಹಾ ಸೂಪರ್ ಆಗಿದೆ ಬಂಧುಗಳೇ. ಯಾರಿಗಾದ್ರೂ ಮನೆಗೆ ಗೆಸ್ಟ್ ಬಂದವ್ರಿಗೆ ಕೊಟ್ಟು ನೋಡಿ ನೀವು, ಸಖತ್ತಾಗಿದೆ ಅಂತ ಹೊಗಳೋದಂತೂ ಗ್ಯಾರಂಟಿ ಬಂಧುಗಳೇ. ಇವಾಗಲೇ ಟ್ರೈ ಮಾಡಿ ಅವಲಕ್ಕಿ ರವೆ ಮನೆಯಲ್ಲಿದ್ದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.